ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಹಾಸನ ಜಿಲ್ಲೆಯಲ್ಲಿ ಕಾಡಾನೆ ದಾಳಿಗೆ ಇನ್ನೆಷ್ಟು ಬಲಿಬೇಕು ಎನ್ನುವ ಪ್ರಶ್ನೆಯನ್ನು ಅಲ್ಲಿನ ಗ್ರಾಮಸ್ಥರು ಕೇಳ್ತಾ ಇದ್ದಾರೆ. ಹಾಸನದಲ್ಲಿ ಕಾಡಾನೆ ದಾಳಿಯಿಂದ ಕೇವಲ 3 ತಿಂಗಳಿಗೆ 5 ಬಲಿಯಾಗಿದೆ. 3 ತಿಂಗಳ ಒಳಗಾಗಿ 5 ಜನ ಬಲಿಯಾಗಿದ್ದಾರೆ. ಇನ್ನೆಷ್ಟು ಬಲಿಬೇಕು? ಕಾಡಾನೆಗಳನ್ನು ಪುಂಡಾನೆಗಳನ್ನು ಸೆರೆ ಹಿಡಿದು ಕೆಲವಷ್ಟು ಆನೆಗಳನ್ನು ಕಳಿಸಲಾಗಿದೆ. ಆದರೆ ಇನ್ನೂ ಅನೇಕ ಆನೆಗಳು ಬೇಲೂರು ತಾಲೂಕಿನಲ್ಲಿ ಬೀಡುಬಿಟ್ಟಿದ್ದಾವೆ. ಮುಂಚೆ ಎಲ್ಲ ಹಾಸನ ಜಿಲ್ಲೆ ಕಾಡಾನೆ ಅಂತ ಹೇಳಿದ್ರೆ ನೆನಪಾಗೋದು ಸಕಲೇಶಪುರ ಮತ್ತು ಆಲೂರು ಭಾಗ. ಸಕಲೇಶಪುರ ಮತ್ತು ಆಲೂರು ಭಾಗದಲ್ಲಿ ಇತ್ತೀಚೆಗೆ ಆನೆ ಹಾವಳಿ ಕಡಿಮೆಯಾಗಿದೆ ಅಂತ ಹೇಳಿ ಅಲ್ಲಿನ ಜನ ನಿಟ್ಟುಸಿರು ಬಿಟ್ಟಿದ್ರು. ಇದೀಗ ಆ ಎಲ್ಲ ಆನೆಗಳು ಸ್ಥಳಾಂತರಗೊಂಡಿದ್ದಾವೆ ಬೇಲೂರು ತಾಲೂಕಿಗೆ. ಬೇಲೂರು ತಾಲೂಕಿನಲ್ಲಿ ಕೆಲವಷ್ಟು ಆನೆಗಳನ್ನು ಸೆರೆ ಹಿಡಿಯಲಾಗಿತ್ತು. ಆದರೆ ಇಲ್ಲಿಯವರೆಗೂ ಕೂಡ ಅದು ಸಂಪೂರ್ಣವಾಗಿ ಆ ಕಾಡಾನೆ ಮತ್ತು ಮಾನವನ ನಡುವಿನ ಸಂಘರ್ಷಕ್ಕೆ ಬ್ರೇಕ್ ಬಿದ್ದಿದೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಬೇಲೂರು ತಾಲೂಕಿಗೆ 2 ಬಾರಿ ಅರಣ್ಯ ಸಚಿವರು ಭೇಟಿ ಕೊಟ್ಟಿದ್ದರು. ಈ ವೇಳೆ ಅರಣ್ಯ ಸಚಿವರ ವಿರುದ್ಧವೂ ಕೂಡ ಆಕ್ರೋಶ ವ್ಯಕ್ತವಾಗಿತ್ತು. ರಸ್ತೆ ತಡೆ ಮಾಡಿ ಟೈರ್ಗೆ ಬೆಂಕಿ ಹಚ್ಚಿ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇವತ್ತು ಮತ್ತೆ ಕಾಡಾನೆ ದಾಳಿಯ ಹಿನ್ನೆಲೆ ಸ್ಥಳೀಯರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಂಕಿಹಳ್ಳಿ ಅರೆಹಳ್ಳಿಗೆ ಹೋಗುವ ರಸ್ತೆ ತಡೆದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವಾಗಲೂ ಕೂಡ ಇದೇ ಕತೆ. ಆದರೆ ಯಾವ ಧೈರ್ಯದಿಂದ ಜನ ಅಲ್ಲಿ ಜೀವನ ಮಾಡಬೇಕು, ಯಾವ ಧೈರ್ಯದಿಂದ ಜನ ತೋಟಕ್ಕೆ ಹೋಗಬೇಕು, ಯಾವ ಧೈರ್ಯದಿಂದ ಜನ ಅಲ್ಲಿ ಬೈಕ್ ಮೇಲೆ ಹೋಗಬೇಕು, ಈ ರೀತಿ ಪ್ರಶ್ನೆಗಳಿದ್ದಾವೆ. ಇದಕ್ಕೆ ಉತ್ತರ ಯಾವಾಗ ಸಿಗುತ್ತೋ ಗೊತ್ತಿಲ್ಲ. ಎಲ್ಲವೂ ಕೂಡ ಒಂದು ಯಾವಾಗ ಘಟನೆ ನಡೆಯುತ್ತೋ ಆಗ ಮಾತ್ರ ಬರ್ತಾರೆ. ಆ ನಂತರ ಮತ್ತೆ ಯಥಾಸ್ಥಿತಿ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ಕಾಡಾನೆ ಮತ್ತು ಮಾನವನ ನಡುವಿನ ಸಂಘರ್ಷ ಕೊನೆ ಯಾವಾಗ ಅಂತ ಜನ ಕೇಳ್ತಿದ್ದಾರೆ. ಜೊತೆಗೆ ಯಾವ ಘಟನೆ ಆಗುತ್ತೆ ಆಗ ಮಾತ್ರ ಎಚ್ಚೆತ್ತುಕೊಳ್ತಾರೆ, ಮತ್ತು ಯಥಾ ರೀತಿಯಲ್ಲಿ ಇರ್ತಾರೆ. ಬಟ್ ಜನ ಅನುಭವಿಸೋರು, ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಓಡಾಡುವಂಥವ್ರು ಇವರು ಮಾತ್ರ ಅಂತ ಕಾಣಿಸುತ್ತೆ. ಪ್ರಕಾಶ್, ಹಲೋ ಪ್ರಕಾಶ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ದಶರಥ್, ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಅಂಕಿಹಳ್ಳಿ ಗ್ರಾಮದಲ್ಲಿ ಕೂಡ ಈ ಘಟನೆ ನಡೆದಿರುವಂತದ್ದು. ಯಾಕಂತಂದ್ರೆ ಇಂದು ಬೆಳಿಗ್ಗೆ ಕಾಫಿ ತೋಟಕ್ಕೆ ಕೆಲಸಕ್ಕೆ ಹೋಗ್ತಿದ್ದಂತಹ ಗಜೇಂದ್ರಪುರದ ಮಹಿಳೆ ಚಂದ್ರಮ್ಮ ಏನಿದ್ದಾರೆ, ಅವರನ್ನ ಏಕಾಏಕಿ ಸೊಂಡಲಿನಿಂದ ಎತ್ತಿ ಆನೆ ಹೊರಗಡೆ ಬಿಸಾಕಿರುವಂತಹ ಘಟನೆ ನಡೆದಿರುವಂತದ್ದು. ಈಗ ಯಾಕಂತಂದ್ರೆ ಬೇಲೂರು ತಾಲೂಕಿನಲ್ಲಿ ಕಳೆದ 2-3 ತಿಂಗಳಿಂದ ಈಚೆಗೆ ಇದು 5ನೇ ಬಲಿ ಅನ್ನುವ ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂತದ್ದು. ಯಾವಾಗ ಆನೆ ಮತ್ತೆ ಮಾನವನ ಸಂಘರ್ಷ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆ ಬೇಲೂರು ತಾಲೂಕಿನಲ್ಲಿ ಸುಮಾರು 4ರಿಂದ 5ಕ್ಕೂ ಹೆಚ್ಚು ಕಾಡಾನೆಗಳನ್ನು ಹಿಡಿಯುವಂತಹ ಕೆಲಸಕ್ಕೆ ಅರಣ್ಯ ಇಲಾಖೆ ಮುಂದಾಗಿತ್ತು. ಆ ಕಾಡಾನೆಗಳನ್ನು ಹಿಡಿದು ಬೇರೆಡೆಗೆ ಸಾಗಿಸುವಂತಹ ಕೆಲಸವನ್ನು ಮಾಡಿತ್ತು. ಇದಾದ ನಂತರ ಅರಣ್ಯ ಸಚಿವರು ಬೇಲೂರು ತಾಲೂಕಿಗೆ 3 ಬಾರಿ ಭೇಟಿ ನೀಡ್ತಾರೆ. ಭೇಟಿ ನೀಡಿ ಅಲ್ಲಿನ ಕುಂದುಕೊರತೆಗಳನ್ನು ಕೂಡ ಕೇಳ್ತಾರೆ. ಆದ್ರೆ ಮತ್ತೆ ಕಾಡಾನೆ, ಆನೆ ಮತ್ತೆ ಮಾನವನ ಸಂಘರ್ಷ ಹೆಚ್ಚಾಗ್ತಾ ಇರುವಂತದ್ದು. ಇವತ್ತು ಬೆಳಿಗ್ಗೆ ಗಜೇಂದ್ರಪುರದ ಮಹಿಳೆ ಏನು ಚಂದ್ರಮ್ಮ ಏನಿದ್ದಾರೆ, ಆ ಚಂದ್ರಮ್ಮ ಈಗಾಗಲೇ ಸಾವನ್ನಪ್ಪಿರುವಂತದ್ದು. ಜೊತೆಗೆ ಅಂಕಿಹಳ್ಳಿ ಮತ್ತೆ ಬಿಕ್ಕೋಡಿಗೆ ಹೋಗುವಂತಹ ರಸ್ತೆಯನ್ನ ತಡೆ ಹಿಡಿದು ಈಗಾಗಲೇ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಮಳೆಯಲ್ಲೂ ಕೂಡ ಆ ಶವವನ್ನು ಮೇಲೆತ್ತಲಿಕ್ಕೆ ಬಿಡದೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಎನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಿರತಕ್ಕಂಥದ್ದು. ಅರಣ್ಯ ಇಲಾಖೆಯ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ಕೂಡ ಈಗಾಗಲೇ ವ್ಯಕ್ತಪಡಿಸ್ತಾ ಇದ್ದಾರೆ. ದಶರಥ್, ಎಸ್, ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ. ಈಗ ಜಸ್ಟ್ ಆಗಿರೋದು ಈಗ